ಪ್ರಥಮವಾಗಿ ಮೊದಲನೇ ಬಾರಿಗೆ JPL ಪ್ರೀಮಿಯರ್ ಮಾಡ್ತಾ ಇರ್ತಕ್ಕಂಥದ್ದು ದೇವೇಗೌಡರ ಕಪ್ಪು ಅಂತ ಹೇಳಿ ಮಾಡಿರ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಆಯೋಜನೆ ಮಾಡಿರ್ತಕ್ಕಂಥದಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿಭೆಗಳನ್ನ ಗುರುತು ಮಾಡ್ತಕ್ಕಂಥ ಕೆಲಸವನ್ನ ನಾವು ಪಕ್ಷ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನೋಡಿದ್ರೆ ಯಾರಿಗೂ ಕಡಿಮೆ ಇಲ್ಲ ರೀತಿ ಆಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವರಿಗೆ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತದೆ. ಇದನ್ನ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ನಮ್ಮ ಉಪಾಧ್ಯಕ್ಷ ರಾಜ್ಯದ ಜನತಾದಳದ ಅಧ್ಯಕ್ಷರಾದಂತ ನಿಖಿಲ್ ರವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇದು ಯಶಸ್ವಿಯಾಗಿ ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಈ ವೀಕ್ಷಣೆ ನೋಡಿ ಬಂದಿರ್ತಕ್ಕಂಥ ಜನರು ಹುಮ್ಮಸ್ಸಿಂದಲೂ ಕೂಡ ಈ ನೋಡ್ತಾ ಇರೋದು ನೋಡಿದ್ರೆ ಕ್ರಿಕೆಟ್ ಅಂತಕ್ಕಂಥದಕ್ಕೆ ಜೀವವನ್ನ ತುಂಬಿರ್ತಕ್ಕಂಥದ್ದು JDS ಪ್ರೀಮಿಯರ್ ಲೀಗ್. ನೋಡಿ, ಒಂದು ತಾಲೂಕಿಂದ 3 ಅಂದ್ರೆ 8 ತಾಲೂಕಿಂದ ಅಂದ್ರೆ 15 ಜನನ ಗುರುತು ಮಾಡ್ತಕ್ಕಂಥದ್ದು, ಅದರಲ್ಲಿ ಉತ್ತಮವಾದವ್ರನ್ನ ಗುರುತು ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದದ್ದು. ಇದು ಈ ಟೆನ್ನಿಸ್ ಬಾಲಲ್ಲಿ ಮಾಡ್ತಕ್ಕಂಥದ್ದು ಇದು ಇದೆಯಲ್ಲ ಪ್ರೀಮಿಯರ್ ಲೀಗು. ಇವತ್ತು IPL ಯಾವ ಮಾದರಿ ನಡೀತದೆ ಅದೇ ರೀತಿ ಮುಂದಕ್ಕೆ ಇದು ಯಶಸ್ವಿ ಆಗ್ತದೆ. ಈ ಯಶಸ್ವಿ ನಮ್ಮ ಜನತಾದಳದ ವರ್ಕರ್ಸ್ಗೆ ಸೇರ್ತದೆ. ಆ ಯೋಜನೆ ಮಾಡಿರ್ತಕ್ಕಂಥದ್ದು ಭಾರಿ ಯೋಚನೆ ಮಾಡಿ ಅದ್ಭುತವಾಗಿ ಮಾಡಿದ್ದಾರೆ. ಕ್ರೀಡೆಗಳು ಆಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಅವರ ಪ್ರತಿಭೆನ ತೋರ್ಸಕ್ಕಂಥ ಅವಕಾಶ ಇದೆ. ಅವರಿಗೆ ಮುಂದೆ ಹೋಗೋದಕ್ಕೆ ಒಂದು ಉತ್ತಮವಾದಂತ ಒಂದು ಸಾಧನೆ. ನೋಡಿ, ನಾವು JPL ಮಾಡ್ತಾ ಇರ್ತಕ್ಕಂಥದ್ದು ಯುವಕರನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಇವತ್ತು 18 35 40 ವರ್ಷ ಇದೆಯಲ್ಲ, ಅದು ಇವತ್ತು ನಿರ್ಣಯ ಮಾಡ್ತಕ್ಕಂಥ ಚುನಾವಣೆ. ನಾವು ಅವ್ರ ಜೊತೆ ಜೆಲ್ ಆಗ್ಬೇಕು, ಅವ್ರ ಜೊತೆ ಬೆಳಿಬೇಕು. ಇದು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಯುವಕರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು. ಅಂದ್ರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಇವ್ರು ಯಾರು ಈ IT BT ಆ ತರದವ್ರಲ್ಲ. ಹಳ್ಳಿನಲ್ಲಿ ಹೊಲದ ಕೆಲಸ ಮಾಡ್ಕೊಂಡು ಆಟ ಆಡಿ ಅವ್ರ ಪ್ರತಿಭೆನ ತೋರಿಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಲ್ಲಾ ವರ್ಗದವರು ಬಂದಿರ್ತಕ್ಕಂಥದ್ದು ನೋಡಿದ್ರೆ ವಿಶೇಷ. ಅದು ನಿಜವಾಗ್ಲೂ ಕೂಡ ಇದನ್ನ ಗುರುತು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಬಂದಿದೆ. ಒಂದು ಉತ್ತಮವಾದಂತ ಒಂದು ರಿಸಲ್ಟ್ ಕೂಡ ಮುಂದೆ ಬರ್ತದೆ ಅಂತ ನೋಡಿ. ನಾವು JDS ಒಂದು ನಮ್ದೇ ಆದಂತ ಒಂದು ಶಕ್ತಿ ಇರ್ತಕ್ಕಂಥದ್ದು 25-30% ಓಟ್ ಇರ್ತಕ್ಕಂಥದ್ದು ನಮಗೆ ಗೊತ್ತಿದ್ದಂಗೆ ನಾವು NDA ಪಾರ್ಟ್ನರ್ ಆಗಿದ್ದೀವಿ. ಬಹುಶಃ ನಾವು NDA ಜೊತೆಲಿ ಇರೋದ್ರಿಂದ ನಮ್ಮ ಪಕ್ಷವನ್ನ ನಾವು ಕಟ್ತಕ್ಕಂಥ ನಮ್ಮ ಜವಾಬ್ದಾರಿ. ಇದರಿಂದ NDAಗೂ ಕೂಡ ಅನುಕೂಲ ಆಗ್ತದೆ. ನಾವು ಮುಂದಿನ ಇದರಲ್ಲಿ ನಮ್ಮ ಪಕ್ಷ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಯಾವುದೇ ಆದಂತ ಇದೇನಿಲ್ಲ. ನಿಖಿಲ್ ಅವರಿಗೆ ಒಂದು ಉತ್ತಮವಾದಂತ ಪ್ಲಾಟ್ಫಾರ್ಮ್ ಇದು, ಅವ್ರಿಗೆ ಯಶಸ್ವಿ ಆಗ್ಲಿ ಅಂತಕ್ಕಂಥದ್ದು ಶುಭ ಕೋರ್ತು. ನೋಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಸರ್ಕಾರ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನೆಗೆಟಿವ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ದು ಸೆಕ್ಯುಲರ್ ಪಾರ್ಟಿ, ನಾವು ಸೆಕ್ಯುಲರ್ ಪಾರ್ಟಿ ಆಗಿರೋದ್ರಿಂದ ನಾವೆಲ್ಲರನ್ನು ಒಪ್ಕೊಂಡು ಹೋಗ್ತಕ್ಕಂಥದ್ದು. ಇದು ಒಂದ್ರಲ್ಲೇ ಸ್ಪೋರ್ಟ್ಸ್ ಅಲ್ಲಿ ಒಂದ್ರೆ ಯಾವ ಜಾತಿ ಪಾತಿ ಇಲ್ದೇನೆ ಇರ್ತಕ್ಕಂಥದ್ದು, ಎಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಇದು ನಿಜವಾಗ್ಲೂ ಕೂಡ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುತ್ತದೆ. ನಿಜವಾಗ್ಲೂ ಕೂಡ ಭಾರಿ ಯೋಚನೆ ಮಾಡಿ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಸಲ್ಯೂಟ್ ಹೇಳ್ಬೋದು. ನೋಡಿ, ವಿತೌಟ್ ಎನಿಥಿಂಗ್ ನಾವು ವಿ ಆರ್ ಪ್ರೌಡ್ ಟು ಸೇ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು 2028ಗೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋ ಕನಸು. ಆ ಕನಸು ನೆನ್ಸಾಗ್ಬೇಕಾದ್ರೆ ಈ ರೀತಿಯಾದಂತ ಯುವಕರನ್ನ ಅಟ್ರಾಕ್ಟ್ ಮಾಡಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದಕ್ಕೆ ನಮ್ಮವರು ಮುಂದಾಗಬೇಕು. ಇದರಿಂದ ನೀವು JPL ಟೂರ್ನಮೆಂಟ್ ನ ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಮಾಡ್ತಕ್ಕಂಥದಕ್ಕೆ ಆ ಭಾಗದ ಯುವಕರು ಮುಖಂಡರುಗಳು ಮಾಡ್ಲಿ ಅಂತಕ್ಕಂಥದ್ದು ನಾನು ಆಶಿಸ್ತೀನಿ. ಬಟ್ ಇವತ್ತು ಅವ್ರು ಮಾತಂತೆ ನಡ್ಕೊಂಡ್ರೆ ಅವ್ರು ಬಿಟ್ಕೊಡ್ಬೇಕು. ಆ ಬಿಟ್ಕೊಟ್ರೆ ಮಾತಂತೆ ನಡ್ಕೊಂಡ್ರೆ ನಂಗೆ ಈ ಕುರ್ಚಿ ಇದೆಯಲ್ಲ, ಕೂರೋವ್ರಿಗೆ ಮಾತ್ರ ಮಾತು, ಕೂತ ಮೇಲೆ ಅದು ಯಾವ ಮಾತು ಇಲ್ಲ, ಎಂಥದ್ದು ಇಲ್ಲ. ಸೊ ಅದರಿಂದ ಅವ್ರು ಯಾರು ಕೂರ್ತಾರೆ ಯಾರು ಬಿಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ನಾವು 2028ಗೆ ನಾವು ಕುರ್ಚಿ ಹಿಡಿಯೋದು ಭಾರಿ ಮುಖ್ಯ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.